ಗೃಹ ಕನ್ನಡದ ವೀಕ್ಷಕರಿಗೆಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಆ ಒಂದು ಗಾಡಿಯ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ಮೇಲೆ ಆ ಒಂದು ಕಂಪನಿ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಿದ್ದು ಅಂತ ನಿಮಗೆ ಗೊತ್ತಾ? ಅದು ಯಾವ ಕಂಪನಿ, ಅದು ಯಾವ ಗಾಡಿ ಅಂತ ಯೋಚನೆ ಮಾಡ್ತಾ ಇದ್ರಾ? ಹೇಳ್ತೀನಿ ಬನ್ನಿ. ಆ ಕಂಪನಿ ಬೇರೆ ಯಾವುದೂ ಅಲ್ಲ, ಲೆಜೆಂಡರಿ ಕಂಪನಿ ಆದಂತ ಬಜಾಜ್ ಹಾಗೂ ಲೆಜೆಂಡರಿ ಗಾಡಿ ಆದಂತ ಬಜಾಜ್ ಚೇತಕ್. ಎಸ್, 2005ರಲ್ಲಿ ರಾಜೀವ್ ಬಜಾಜ್ ಅವರು ತನ್ನ ತಂದೆಯ ಕಂಪನಿಯನ್ನ ಟೇಕ್ ಓವರ್ ಮಾಡಿದಾಗ ತನ್ನ ಕಂಪನಿಯ ಸ್ಟಾರ್ ಪ್ರಾಡಕ್ಟ್ ಆದಂತ ಬಜಾಜ್ ಚೇತಕ್ ಅನ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಇದು 1972ರಲ್ಲಿ ಲಾಂಚ್ ಆದಂತ ಲೆಜೆಂಡರಿ ಗಾಡಿ ಆಗಿದ್ದು, ಇದು ಇಂಡಿಯನ್ ರೋಡ್ಸ್ ನ ಸುಮಾರು 30 ವರ್ಷಗಳ ಕಾಲ ರೂಲ್ ಮಾಡಿತ್ತು. ಇನ್ನು ರಾಜೀವ್ ಬಜಾಜ್ ಅವರು ಬಜಾಜ್ ಚೇತಕ್ ನ ಡಿಸ್ಕಂಟಿನ್ಯೂ ಮಾಡಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅದಕ್ಕೂ ಉತ್ತರ ಬಂದು ಹೀರೋ ಹೋಂಡಾ ಸ್ಪ್ಲೆಂಡರ್. ಹೀರೋ ಹೋಂಡಾ ಅವರ ಸ್ಪ್ಲೆಂಡರ್ ನ ಮುಂದೆ ಬಜಾಜ್ ಚೇತಕ್ ನ ಸೇಲ್ಸ್ ಕಡಿಮೆ ಆಗ್ತಾ ಬಂತು. ಸೊ ಕಾಲ ಬದಲಾಗ್ತಿದ್ದಂಗೆ ಜನನು ಬದಲಾಗ್ತಾ ಬಂದ್ರು. ಸೊ ನ್ಯೂ ಇಂಡಿಯಾಗೆ ಬೇಕಾಗಿದ್ದು ಸ್ಪೀಡ್, ಪವರ್ ಅಂಡ್ ಸ್ಟೈಲ್. ಸೊ ಇದನ್ನ ಗಮನದಲ್ಲಿ ಇಟ್ಟುಕೊಂಡಿದ್ದಂತ ರಾಜೀವ್ ಬಜಾಜ್ ಅವರು ಆಗ ಲಾಂಚ್ ಮಾಡಿದ ಐಕಾನಿಕ್ ಬಜಾಜ್ ಪಲ್ಸರ್. ಇನ್ನು ಬಜಾಜ್ ಪಲ್ಸರ್ ಅಂದಿನ ಯೂಸ್ ನ ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡ್ತು. ಅಷ್ಟೇ ಅಲ್ಲದೆ ಇವರೇ ಸ್ಟಾರ್ಟ್ ಮಾಡಿದಂತ ಈ ರೆವಲ್ಯೂಷನ್ ನ ಕಂಟಿನ್ಯೂ ಮಾಡೋದಕ್ಕೆ ಅಂತ 2007ರಲ್ಲಿ KTM ನ ಲಾಂಚ್ ಮಾಡಿದ್ರು. ಹಾಗೆ 2017ರಲ್ಲಿ ಕವಾಸಕಿ ಜೊತೆ ಟೈಅಪ್ ಕೂಡ ಆದ್ರು. ರಾಜೀವ್ ಬಜಾಜ್ ಅವರು ಈ ಕಂಪನಿಯನ್ನ ಬರೀ ಲೀಡ್ ಮಾಡಿಲ್ಲ, ಹಿ ಡೇರ್ಡ್ ಅಂಡ್ ಡೆಲಿವರ್ಡ್. ಇನ್ನು ಇದೇ ರೀತಿ ಹೆಚ್ಚು ಐಕಾನಿಕ್ ಕಂಪನಿಗಳ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.